ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಮನೇಲಿ ನೋಡ್ದಂಗೆ ನಿಮಗೆ ಇದು ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ, ಬಟ್ ತುಂಬ ಯೂಸ್ಫುಲ್ ವಿಡಿಯೋ. ನಮ್ಮ CNG ಕಾರ್ ಇಟ್ಟಿರೋರ್ಗೆ ಮಾತ್ರ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಪೆಟ್ರೋಲ್ ಖಾಲಿ ಆಗೋಗಿರುತ್ತೆ ಗಾಡೀಲಿ. ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಪೆಟ್ರೋಲ್ ಖಾಲಿ ಆದರೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತಾರೆ. ಯಾಕಂದರೆ ಇವಾಗ ಶೋರೂಮ್ ಅವ್ರು ನಮ್ಗೆ ಹೇಳೋದು ಅಷ್ಟೇ, ಗಾಡಿ ಪೆಟ್ರೋಲಲ್ಲೇ ಸ್ಟಾರ್ಟ್ ಆಗೋದು, ಆಮೇಲೆ CNGಗೆ ಶಿಫ್ಟ್ ಆಗುತ್ತೆ ಅಂತ. ಸೊ ಹೌದು, ಖಂಡಿತ ಗಾಡಿ ಪೆಟ್ರೋಲಲ್ಲೇ ಸ್ಟಾರ್ಟ್ ಆಗೋದು, ಆಮೇಲೆ CNGಗೆ ಶಿಫ್ಟ್ ಆಗೋದು. ಬಟ್ ಪೆಟ್ರೋಲ್ ಖಾಲಿ ಆದರೂ ಕೂಡ CNG ಗಾಡಿಗಳನ್ನ ಸ್ಟಾರ್ಟ್ ಮಾಡ್ಬೋದು. ತುಂಬ ಸಿಂಪಲ್ ಟೆಕ್ನಿಕ್ ಅದು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಸೊ ಇವತ್ತು ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕ ವಿಡಿಯೋ ಇರುತ್ತೆ, ಬಟ್ ತುಂಬಾ ಯೂಸ್ಫುಲ್. ನಮ್ಮ ಎಲ್ಲೊಬ್ಬ ಡ್ರೈವರ್ಸ್ಗಾಗಿರ್ಬೋದು, ವೈಟ್ ಬೋರ್ಡ್ ಅವ್ರಿಗಾಗಿರ್ಬೋದು, CNG ವೆಹಿಕಲ್ ಯಾರ್ಯಾರು ಇಟ್ಟಿರ್ತಾರೆ. ಸೊ ಏನಾಗುತ್ತೆ, ಕೆಲವೊಂದ್ಸಲಿ ಎಲ್ಲೋ ಹೋಗ್ತಾ ಇರ್ತೀವಿ, CNG ಹಾಕ್ಸಿರ್ತೀವಿ, ಬಟ್ ಶಿಫ್ಟ್ ಮಾಡೋದು ಮರ್ತೋಗ್ಬಿಟ್ಟಿರ್ತೀವಿ. ಇವಾಗ CNG ಖಾಲಿ ಆಗಿರುತ್ತೆ ಅಂದಾಗ ಗಾಡಿ ಪೆಟ್ರೋಲಲ್ಲೇ ಓಡ್ತಾ ಇರುತ್ತೆ. ಸೊ CNG ಹಾಕಿಸ್ತೀವಿ, ಬಟ್ ಮತ್ತೆ CNGಯಿಂದ ಪೆಟ್ರೋಲಿಂದ CNGಗೆ ಶಿಫ್ಟ್ ಮಾಡೋದನ್ನ ಮರ್ತೋಗ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಗಾಡಿ ಎಲ್ಲಾದರೂ ಆಫ್ ಆಗಿ ನಿಂತೋಗ್ಬಿಡುತ್ತೆ. ಆಮೇಲೆ ಹೋಗ್ತಾರೆ, ಪೆಟ್ರೋಲ್ ತಂದು ಹಾಕ್ತಾರೆ. ಪೆಟ್ರೋಲ್ ತಂದು ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ನೆಸೆಸಿಟಿ ಇರಲ್ಲ CNG ಗಾಡಿ ಇದ್ದಾಗ. CNG ಏನಾದರೂ ನಿಮ್ಮ ಗಾಡೀಲಿ ಇತ್ತು ಅಂದರೆ ಸೊ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ನಿಮ್ಮ ಗಾಡಿನ ನೀವು ಸ್ಟಾರ್ಟ್ ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀರಾ, ತೋರಿಸ್ಕೊಡ್ತೀನಿ ಇವತ್ತು. ಸೊ ನೋಡಿ, ನನ್ನ ಗಾಡಿ ಇವಾಗ ಆ್ಯಕ್ಚುಲಿ ಪೆಟ್ರೋಲಲ್ಲಿದೆ. ಗಾಡಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು. ಸೊ ಎಷ್ಟು ಸಿಂಪಲ್ ಅಂದರೆ ಗಾಡಿ ಪೆಟ್ರೋಲ್ ಇಲ್ಲದೇನೋ ಸ್ಟಾರ್ಟ್ ಮಾಡೋದು. ಸೊ ನಿಮಗೆ ಇಲ್ಲಿ CNGದು ಪಾಯಿಂಟ್ ಕಾಣಿಸುತ್ತಲ್ವಾ, ಸೊ CNGದು ಬಟನ್ ಕಾಣಿಸುತ್ತೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಸೊ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ಗಾಡಿ ಪೆಟ್ರೋಲಿಂದ CNGಗೆ ಶಿಫ್ಟ್ ಆಗುತ್ತೆ. ಸೊ ತೋರಿಸ್ಕೊಡ್ತೀನಿ ನೋಡಿ. ಸೊ ನೋಡ್ತಾ ಇದ್ದೀರಲ್ವಾ, ಇವಾಗ ಪೆಟ್ರೋಲಲ್ಲಿದೆ, ಗಾಡಿ ಸ್ಟಾರ್ಟ್ ಆಗಿಲ್ಲ. ಸೌಂಡ್ ಕೇಳಿಸ್ಕೊಳ್ಳಿ. ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತೀನಿ. ಅಂದರೆ ತುಂಬ ಲಾಂಗ್ ಪ್ರೆಸ್ ಮಾಡ್ಕೋಬೇಕು, 2 ಸೆಕೆಂಡ್ 3 ಸೆಕೆಂಡ್ಗೆಲ್ಲ ಒಂದು 7-8 ಸೆಕೆಂಡು ಅಥವಾ 10 ಸೆಕೆಂಡ್ ತನಕ ಹಿಡ್ಕೋಬೇಕಾಗಿದೆ. ನೋಡಿ, ಗಾಡಿ CNGಗೆ ಶಿಫ್ಟ್ ಆಯಿತು, ಬಟ್ ಗಾಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈ ಲೈಟ್ಗಳೆಲ್ಲ, ಡ್ಯಾಶ್ಬೋರ್ಡ್ ಲೈಟ್ಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ. ಸೊ ಇವಾಗ ಗಾಡಿ CNGಲೇ ಇದೆ. ನಾನು ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ನಾರ್ಮಲಾಗಿ ಕ್ಲಚ್ ಹಿಡ್ಕೊಳ್ಳಿ ಗಾಡಿದು. ನೋಡಿದ್ರಾ, ಇನ್ನೂ CNGಲೇ ಇದೆ, ಗಾಡಿ ಸ್ಟಾರ್ಟ್ ಆಗಿಲ್ಲ. ಇವಾಗ ನೋಡಿ, ಸೆಲ್ಫ್ ಹೊಡಿತೀನಿ ಗಾಡಿದು, ನೋಡ್ರಲ್ವಾ. ಸೊ ಗಾಡಿ ಸ್ಟಾರ್ಟ್ ಆಯಿತು, ಗಾಡಿ CNGಲೇ ಸ್ಟಾರ್ಟ್ ಆಯಿತು, ಗಾಡಿ ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗಿಲ್ಲ. ಸೊ ಇದೊಂದು ತುಂಬ ಸಿಂಪಲ್ ಟ್ರಿಕ್ಕು. ಎಷ್ಟೋ ಜನ ನಮ್ಮ ಡ್ರೈವರ್ಗಳಿಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದೊಂದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ಥರ ಮಾಡ್ಕೊಳ್ಳಿ. CNG ಬಟನ್ನ, ಪೆಟ್ರೋಲ್ ಖಾಲಿ ಆಗಿದೆ ಅಂದಾಗ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂದಾಗ CNG ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಒಂದು 8ರಿಂದ 10 ಸೆಕೆಂಡು ಇಟ್ಕೋಬೇಕಾಗತ್ತೆ. ಇಟ್ಕೊಂಡ ತಕ್ಷಣ ನಿಮಗೆ ಓಡೋಮೀಟ್ರಲ್ಲಿ ಶಿಫ್ಟ್ ಆಗುತ್ತೆ, ಪೆಟ್ರೋಲಿಂದ CNG ಅಂತ ತೋರಿಸುತ್ತೆ ನಿಮಗೆ. ಸೊ CNG ಅಂತ ಬಂದಾಗ ನೀವು ಸೆಲ್ಫ್ ಹೊಡೆದ್ರೆ ಗಾಡಿ ಕ್ಲಚ್ ಹಿಡಿದ್ಬಿಟ್ಟು ಆಟೋಮೆಟಿಕ್ಕಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಯೂಸ್ಫುಲ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ ಎಲ್ಲರೂ. ಓಕೆನಾ, ತುಂಬ ಯೂಸ್ಫುಲ್ ಆಗುತ್ತೆ ಇದು ನಿಮಗೆ. ಸೊ ಇದೊಂದು ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು, ಸೊ ಕಮೆಂಟ್ ಹಾಕಿ. ಅಥವಾ ಯಾರಿಗಾದ್ರೂ ಗೊತ್ತಿತ್ತ ಮುಂಚೆ ಇದನ್ನು, ಗೊತ್ತಿತ್ತು ಅಂದರೆ ಗೊತ್ತಿತ್ತು ಅಂತ ಕಮೆಂಟ್ ಹಾಕಿ, ಇಲ್ಲ ಅಂದರೆ ಗೊತ್ತಿರಲಿಲ್ಲ ಅಂತ ಕಮೆಂಟ್ ಹಾಕಿ. ಸೊ ನೋಡೋಣ ಎಷ್ಟು ಜನಕ್ಕೆ ಗೊತ್ತಿತ್ತು ಇದು ಅಂತ.